ವೈಕುಂಠಕ್ಕೆ ಎಷ್ಟು ದ್ವಾರಗಳಿದೆ ಗೊತ್ತಾ? 7 ದ್ವಾರಗಳು. 7ನೇ ದ್ವಾರದಲ್ಲಿ ದ್ವಾರಪಾಲಕರಾಗಿ ಯಾರು ನಿಂತಿರ್ತಾರೆ? ಜಯ ವಿಜಯರು ನಿಂತಿರ್ತಾರೆ. ಏನಿದ್ರ ಅರ್ಥ ಗೊತ್ತಾ? ನಮ್ಮಲ್ಲಿ 6 ಶತ್ರುಗಳಿದೆ. 6 ಶತ್ರುಗಳು ಯಾವುದಂದ್ರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ಈ 6 ನಮ್ಮ ಶತ್ರುಗಳು. ಇದೇ ವೈಕುಂಠದ ಮೊದಲ 6 ದ್ವಾರಗಳು. ಈ 6 ಶತ್ರುಗಳನ್ನು ನಾವು ದಾಟಿದ್ರೆ ನಮಗೆ ಇದರಿಂದ ಜಯ ಸಿಗತ್ತೆ. ಆ ಜಯವನ್ನ ನಾವು ತಲೆ ಮೇಲೆ ಏರಿಸ್ಕೊಳ್ದೆ ಹೋದ್ರೆ ನಮಗೆ ವಿಜಯ ಸಿಗತ್ತೆ. ಅದೆರಡನ್ನೂ ಮೀರಿದ್ರೆ ನಮಗೆ ಶ್ರೀಮನ್ನಾರಾಯಣ ಕ್ಷೀರಸಾಗರದಲ್ಲಿ ಮಾಡಿಕೊಂಡು ದರ್ಶನವನ್ನ ಕೊಡ್ತಾನೆ. ಇದು ವೈಕುಂಠದಿಂದ ನಾವು ಅರ್ಥ ಮಾಡ್ಕೊಳ್ಬಹುದಾದಂತಹ ತಾತ್ಪರ್ಯ. ಒಬ್ಬ ಯೋಗಿ ನಿಯತ ಚಿತ್ತವನ್ನ ಇಟ್ಕೊಂಡು ತನ್ನ ಚಿತ್ತದಲ್ಲೇ ಭಗವಂತನನ್ನ ಕಾಣಬೇಕು ಅಂದ್ರೆ ಈ 6 ಶತ್ರುಗಳನ್ನ ಆತ ಮೀರಿ ಜಯ ವಿಜಯ ಬಂದರೂ ಅದನ್ನೂ ಲೆಕ್ಕಿಸದೆ ಭಗವಂತನನ್ನ ಕಾಣೋದಕ್ಕೆ ಆತ ಹೋದಾಗ ಮಾತ್ರ ಯೋಗ ನಿಜವಾದ ಫಲವನ್ನ ಪಡ್ಕೊಳ್ಳುತ್ತೆ.